ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಅಂತಂದ್ರೆ ಏನಪ್ಪ ಅಂದ್ರೆ ಪವನ್ ಆಕ್ಟ್ ಮಾಡಿದಾರ ಅಂತ ಯಕ್ಷ ಪ್ರಶ್ನೆ ಆಗಿತ್ತು ಇವಾಗ reveal ಆಗಿದೆ. ಇದಕ್ಕೆ ಏನೋ ಒಂದು ಸಣ್ಣದಾಗಿ ಮಾಡಿದ್ದೀನಿ ಅಂತ ಅನಿಸ್ತಾ ಇದೆ. ನೀವುಗಳು ಹೇಳಬೇಕು, ಬಿಕಾಸ್ ನಾವೇನೇ ಮಾಡಕ್ ಕೊಟ್ರು ನೋಡ್ದಂಥವ್ರೆ ಅದರ ಆಕ್ಚುಲ್ ರಿಯಾಕ್ಷನ್ಸ್ ಕೊಡ್ಬೇಕಾಗಿರೋದು ಅವರು. ಏನೋ ಒಂದು ಮಾಡಿದ್ದೀನಿ ಅಂತ ಅನಿಸ್ತಾ ಇದೆ. ನಿರ್ದೇಶಕ ಅನ್ನೋದಕ್ಕಿಂತ ನಟನಾಗಿ ಸಾಧನೆ ಮಾಡ್ಬೇಕನ್ನೋದು ಭಯಂಕರ ಒಂದು ಹಸುವಿತ್ತು. ಆ ಹಸುವನ್ನ ಈಗ ಒಂದು ಯಾವುದೋ ಗ್ಯಾಪಲ್ಲಿ, ಸೈಕಲ್ ಗ್ಯಾಪಲ್ಲಿ ಜಾಗ ಸಿಕ್ತು ನನಗೆ. ಸೊ ಕಥೆನ ಬ್ಲೆಂಡ್ ಮಾಡುವಾಗ್ಲೇ ಕಥೆಯಲ್ಲಿ ಏನು ಬೇಕೋ ಆ ಒಂದು ಕ್ಯಾರೆಕ್ಟರ್ನ ಡಿಸೈನ್ ಮಾಡಿಕೊಂಡು ಮಾಡಿರುವಂಥದ್ದು. ಸೊ ಐಮ್ ಶೋರ್ ನಿಮ್ಮೆಲ್ರಿಗೂ ಇಷ್ಟವಾಗಿದೆ ಅನ್ನೋದನ್ನ ನಾನು ಅನ್ಕೊತಾ ಇದ್ದೀನಿ. ಮಾಸ್ ಲುಕ್ ಅಂತ ಅನ್ಸುತ್ತೆ ನೋಡಿದಾಗ ಪ್ರಿಪೇರ್ ಯಾವ ತರ ಆಗಿದೆ? ಈಗ ನನ್ನ ಲುಕ್ ಆ್ಯಕ್ಚುಲಿ ನೋಡೋಕ್ಕೆ ಸುಮಾರು ಜನ ನಾನು ಚಾನಲಲ್ಲಿ ವರ್ಕ್ ಮಾಡ್ತಿದ್ದಾಗ ಚಾಕ್ಲೇಟ್ ಬಾಯ್ ಅಂತಾರೆ. ಅಂದರೆ ಆ ಥರ ಚಾಕ್ಲೇಟ್ ಹುಡುಗನ ಥರ ಕಾಣ್ತಾನೆ ಅನ್ನೋ ಥರ ಮಾತುಗಳಾಗ್ತಿದ್ವು. ಬಟ್ ಆ ಥರ ನಾನು ಈ ಕ್ಯಾರೆಕ್ಟರ್ನ ಮಾಡ್ತಿದ್ದೆ, ಜನ ನೋಡೋರು ನಕ್ಬಿಡ್ತಿದ್ರು, ಇವಾಗ ಸೈಡ್ಗೆ ಹೋಗಪ್ಪ ಅಂತ. ಸೊ ಏನಾದ್ರು ಪ್ರಿಪ್ರೇಷನ್ಸ್ ಮುಖ್ಯ ಆಗುತ್ತೆ. ತೆರೆ ಮೇಲೆ ಕಾಣಿಸ್ಬೇಕು ಅನ್ನೋದು ಈಸಿ ಅಲ್ಲ. ಏನೇ ಒಂದು ಮಾಡ್ತೀನಿ ಅಂತ ಅಂದಾಗ ಕರೆಕ್ಟಾಗಿ ಅದಕ್ಕೊಂದು ಹೋಮ್ವರ್ಕ್ ಬೇಕಾಗುತ್ತೆ. ಸೊ ಹೋಮ್ವರ್ಕ್ನ ಮಾಡಿಕೊಂಡು ಅದಕ್ಕೆ ಬೇಕಾಗಿರೋ ಗಡ್ಡ, ಆ ಕೂದಲನ್ನ ವರ್ಷಾನುಗಟ್ಲೆ ಬಿಟ್ಟು, ಗಡ್ಡನ ವರ್ಷಾನುಗಟ್ಲೆ ಬಿಟ್ಟು, ಅದರಿಂದ ಹೇರ್ ಲಾಸ್ಗಳೆಲ್ಲ ಆಗಿ, ಏನಂದರೆ ಒಂದು ಕತೆಗೆ ಏನು ಬೇಕು ಕರೆಕ್ಟಾಗಿ ಡಿಸೈನ್ ಮಾಡಿ ಆ ಕ್ಯಾರೆಕ್ಟ್ರಿಗೆ ಏನು ಕೊಡಬೇಕು ಅನ್ನೋದನ್ನು ಬೇರೆ ಬೇರೆ ಪಾತ್ರಗಳಿಗೆ ಅಷ್ಟು ತಲೆ ಕೆಡ್ಸ್ಕೊತೀವಿ ಅಂದಾಗ, ನಮ್ಮ ಪಾತ್ರ ಅಂತ ಬಂದಾಗ ನಾವು ಅದಕ್ಕೆ ಜಸ್ಟಿಫಿಕೇಶನ್ ಕೊಟ್ಟಿಲ್ಲ ಅಂತಂದ್ರೆ ಜನ ತಪ್ಪಾಗಿ ತಗೊತಾರೆ. ಸೊ ತುಂಬಾ ಪ್ರಿಪ್ರೇಷನ್ಸ್ ಮಾಡಿಕೊಂಡು ನೀಟಾಗಿ ಅದಕ್ಕೆ ಏನು ನನ್ನ ಕೈಲಿ ಸಾಧ್ಯನೋ ಅದನ್ನು ನಾನು ಮಾಡಿದ್ದೀನಿ ಅಂತ ಅನ್ನಿಸ್ತಿದೆ. ಮುಖ್ಯವಾಗಿ ಇರ್ಬೇಕಂದ್ರೆ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಬೇಕು ಪ್ರತಿಯೊಂದು ಸಿನಿಮಾ. ಹೌದು. ತುಂಬಾ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತೀವಿ. ಏನು ಒಂದು ರಹಸ್ಯ ಅನ್ನೋದು ಅದನ್ನೇ ಈಗ ಆಡಿಯನ್ಸ್ಗೆ ಇವತ್ತು ಜನನ ಒಂದು ಟ್ರೈಲರು ಅಥವಾ ಒಂದು ಸಿನಿಮಾ ಅಥವಾ ಒಂದೇನೋ ಬೈಟ್ಸು ಅವನು ನೋಡಬೇಕು ಅಂತ ಅಂದ್ರೂ ಸೆಕೆಂಡ್ಸಲ್ಲಿ ಆಡಿಯನ್ಸ್ ಅದನ್ನು ಮೂವ್ ಮಾಡ್ತಾರೆ. ಸೊ ಅವನನ್ನು ನಿಲ್ಲಿಸಿ ನಾವು ನೋಡಬೇಕು ಅಂತಂದಾಗ ಏನೋ ಒಂದು ವಿಶೇಷತೆ ನಾವು ಹೇಳಲೇಬೇಕು. ಸುಮ್ಮನೆ ಏನೋ ಮಾಡ್ತೀವಿ ಅನ್ನೋದು ಸಾಧ್ಯ ಆಗಲ್ಲ. ಸೊ ಜನಕ್ಕೆ ಇಷ್ಟವಾಗಬೇಕು. ಆಮೇಲೆ ಪ್ರತಿಯೊಬ್ಬರದ್ದು ಒಂದೊಂದು ಪಲ್ಸ್ ಇರುತ್ತೆ. ಪಲ್ಸನ್ನು ಅರ್ಥ ಮಾಡಿಕೊಂಡು ಅದನ್ನು ಜಾಯಿನ್ ಮಾಡಬೇಕಾಗುತ್ತೆ ಕನೆಕ್ಟ್ಸ್ನ. ಸೊ ಆ ಕನೆಕ್ಟ್ನ ಡಾಟ್ಸ್ನ ನಾನು ಜಾಯಿನ್ ಮಾಡುವಂಥ ಪ್ರಯತ್ನ ಪಟ್ಟಿದ್ದೀನಿ. ಒಂದು ಥ್ರಿಲ್ಲರ್ ಸಬ್ಜೆಕ್ಟ್ ಥರ ಕ್ಯಾರಿ ಆಗ್ತಿರುತ್ತೆ, ಹಾರರ ಅಂತ ಅನಿಸ್ತಿರುತ್ತೆ, ಈ ಕಡೆ ಮಾಸ್ ಅಂತ ಹೋಗ್ತಿರುತ್ತೆ, ಆ ಕಡೆ ಒಂದು ಫ್ಯಾಮಿಲಿ ಡ್ರಾಮಾ ನಡೀತಾ ಇದೆ. ಸೊ ಓವರಾಲ್ ಒಂದು ಕಂಪ್ಲೀಟ್ ಒಂದು ಊರಣ, ಆ್ಯಕ್ಚುಲಿ ಊರಣ ನಂದು ಒಂದು ಸಿನಿಮಾ ಇವಾಗ ನಮ್ಮ ಧೀರ ಸಾಮ್ರಾಟ್ ಟ್ರೈಲರ್ ಲಾಂಚ್ ಆಗಿದೆ. ಸಿನಿಮಾ ಅಂತ ಬಂದ್ರೆ ಸ್ಕ್ರೀನ್ ಪ್ಲೇ ಫುಲ್ ಫಾಸ್ಟ್ ಆಗಿರ್ಬೇಕು ಅಂತ ಒಂದಷ್ಟು ಮಾಹಿತಿ ಇದೆ. ಕಥೆ ಎಲ್ಲ ಫಾಸ್ಟ್ ಇರಬೇಕು ಸಿನಿಮಾ. ಅವಾಗ ಏನಂತ ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ. ನಿಮ್ಮ ಸಿನಿಮಾ ಯಾವ ತರ ನರೇಷನ್, ಸ್ಟೇಟ್ ನರೇಷನ್ ಅಥವಾ ಅದು ಸ್ಕ್ರೀನ್ ಪ್ಲೇ ತರದ? ಅದು ಇನ್ಫ್ಯಾಕ್ಟ್ ಕಂಪ್ಲೀಟ್ ನಿಮಗೆ ಸ್ಟ್ರೈಟ್ ಸಬ್ಜೆಕ್ಟೇನೆ. ಸೊ ಲೀನಿಯರ್ ಆಗಿ ಸಿನಿಮಾನ ಕಥೆನ ಹೇಳಕ್ಕೆ ಹೊರಟಿದ್ದೀನಿ. ಒಂದಷ್ಟು ಟ್ವಿಸ್ಟ್ಸ್ಗಳಂತೂ ಖಂಡಿತ ಇರುತ್ತೆ. ಸ್ಟ್ರೈಟ್ ಸಬ್ಜೆಕ್ಟ್ ಆದರೂ ಕೂಡ ಒಂದಷ್ಟು ಏರಿಳಿತಗಳು ಇದ್ದೇ ಇದೆ. ಸೊ 100% ಶೋರ್ ಜನಕ್ಕೆ ಖಂಡಿತ ಇಷ್ಟ ಆಗುತ್ತೆ. ಪ್ರತಿಯೊಬ್ಬರು ಡೈರೆಕ್ಟರ್ ಕೂಡ ಒಂದು ಪಂಕ್ಚುಯಾಲಿಟಿ ಮೇಂಟೈನ್ ಮಾಡ್ತಾರೆ. ಸರ್ ಟೈಮ್ ಸೆನ್ಸ್ ನೋಡಿ ಅಂದರೆ ಪಕ್ಕಾ ಇರುತ್ತೆ. ಸೊ ನೀವು ಕೂಡ ಎಷ್ಟೊಂದು ಜನ ಹೇಳಿದ ಪ್ರಕಾರ ಟೈಮ್ ಸೆನ್ಸ್ ಮೇಂಟೈನ್ ಮಾಡ್ತಾರೆ. ಅದು ನಮ್ಮ ಸರ್ಕಲಲ್ಲಿ ಆ ಥರ ಇದ್ದಾರೆ. ನಮ್ಮ ಫ್ರೆಂಡ್ಶಿಪ್ಪು, ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಹಂಗಿದ್ದಾಗ ನಾವು ಅದನ್ನು ಪಾಲನೆ ಮಾಡಿ ಹೋದಾಗ ಎಲ್ಲೋ ಒಂದು ಕಡೆ ತಪ್ಪಾಗುತ್ತೆ. ಮನೇಲೂ ಹಂಗೆ ಶಿಸ್ತಾಗಿ ಬೆಳೆಸಿರ್ತಾರೆ. ಮೇ ಬಿ ಸ್ಕೂಲ್ ಕಾಲೇಜ್ಗಳಲ್ಲಿ ಲೇಟಾಗಿರ್ತೀವಿ, ಬಟ್ ಇವಾಗ ಮಾಡಲೇಬೇಕಾಗತ್ತೆ. ಸೊ ಹಾಗಾಗಿ ಟೈಮನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇವಾಗ. ಸೊ ಅದನ್ನು ಫಾಲೋ ಮಾಡಲೇಬೇಕು. ಪ್ರೇಕ್ಷಕರಿಗೆ ನಿಮ್ಮ ಸಿನಿಮಾ ಧೀರ ಸಾಮ್ರಾಟ್ ಪ್ರೇಕ್ಷಕರಿಗೆ ಎಷ್ಟು ಕ್ಯೂರಿಯಾಸಿಟಿ ಮಾಡುತ್ತೆ? ಕ್ಯೂರಿಯಾಸಿಟಿ ಅಂದ್ರೆ ಸಿಕ್ಕಾಪಡೆ ಬಿಲ್ಡ್ ಮಾಡುತ್ತೆ. ಬಿಕಾಸ್ ಇವಾಗ ಟ್ರೈಲರ್ ಒಂದು ಇನ್ವಿಟೇಷನ್ ಥರ ನಾವು ಕೊಟ್ಟಿದ್ದೀವಿ. ಆ ಇನ್ವಿಟೇಷನ್ನೇ ಜನಕ್ಕೆ ಇವತ್ತು ನಾವು ತಲುಪಿಸುವಂಥ ಪ್ರಯತ್ನ ಆಗಿದೆ. ಸೊ ಇನ್ವಿಟೇಷನ್ ನೋಡಿದಂಥವ್ರಿಗೆ ಖಂಡಿತ ಇಷ್ಟ ಆಗೇ ಆಗುತ್ತೆ ಅನ್ನೋ ಒಂದು ಭರವಸೆ ನನಗೆ. ಇಷ್ಟು ವರ್ಷಗಳ ಕಾಲ ಒಂದು ಪ್ರಯತ್ನ, ಒಂದು ಸ್ಟ್ರಗಲೇ ಇವತ್ತಿನ ನಮ್ಮ ಟ್ರೈಲರ್ ಲಾಂಚ್ ಆಗಿರುವಂಥದ್ದು. ಸೊ 100% ಎಲ್ಲರೂ ಮೈಂಡಲ್ಲಿ ಇಟ್ಕೊಂಡು ಎಲ್ಲ ಸೆಟ್ ಆಫ್ ಆಡಿಯನ್ಸ್ನೂ ಇಷ್ಟಪಡಿಸ್ಬೇಕು ಅನ್ನೋದು ಮಾಡ್ಕೊಂಡೇ ನಾವು ಮಾಡಿರೋವಂಥದ್ದು. ಒಂದು ನೋಡಕ್ಕೆ ಮಗು ಥರ ಇದೆ. ಅದೇ ರಫು ಅದು ಏನು ಮಾಡಿಸುತ್ತೆ ಸಮ್ಟೈಮ್ಸ್ ಸಾಫ್ಟು. ಬಟ್ ಏನಂದರೆ ಸಂದರ್ಭ ಸಿಚುವೇಶನ್ಸು ಸ್ವಲ್ಪ ನಮ್ಮನ್ನು ಹಂಗೆ ಕೆರಳಿದ ಸಿಂಹ ಅಂತ ಬೇಡ. ಯಾಕಂದರೆ ಏನೇ ಇದ್ರೂ ಕೂಡ ತಾಳ್ಮೆ ತುಂಬ ನನಗೆ ಈ ಸಿನಿಮಾ ಏನು ಕಲಿಸಿದೆ ಅಂತ ಯಾರಾದರೂ ಕೇಳಿದ್ರೆ ತಾಳ್ಮೆ, ತುಂಬ ತಾಳ್ಮೆಗೆ ಕಲಿತಿದೆ. ಆಮೇಲೆ ನಿಮ್ಗೆ ಆ ಫ್ರಸ್ಟ್ರೇಷನ್ಸ್ ಇದ್ದೇ ಇರುತ್ತೆ, ಕೋಪ ಬಂದೇ ಬರುತ್ತೆ, ಸಹಜ. ಏನೋ ಒಂದು ಅಂದ್ಕೊತಿರ್ತೀವಿ, ಮಾಡಬೇಕು ಅಂತ ಆಗಲ್ಲ, ಕಂಟ್ರೋಲ್ ಮಾಡ್ಕೋಬೇಕು. ಮನುಷ್ಯನಿಗೆ ಆ ಕೆಪಾಸಿಟಿ ಇದ್ದಾಗ ಅವನಿಗೆ ಮಾತ್ರ ದಡ ತಲುಪೋದಕ್ಕೆ ಸಾಧ್ಯ. ಸೊ ತಾಳ್ಮೆ ತುಂಬ ಮುಖ್ಯ. ಕೋಪ ಅನ್ನೋದನ್ನು ಮಾಡ್ಕೊಳ್ಳೋದಾಗ ಮನುಷ್ಯ
ದೊಡ್ಡ ದೊಡ್ಡ ಸಾಧನೆಗಳೇ ಮಾಡಿದ್ದಾರೆ. ಕೋಪ ಮಾಡ್ಕೊಳ್ಳೋದ್ರಿಂದ ಮೇ ಬಿ ಎಲ್ಲೋ ಒಂದೊಂದ್ಸಲ ಅದು ಎಮೋಷನ್. ಆ್ಯಕ್ಚುಲಿ ಕೋಪ ಅಂತ ಯಾರ ಮೇಲೂ ಬರಲ್ಲ. ಎಮೋಷನ್ ಏನೋ ಒಂದು ವಿಚಾರಕ್ಕೆ ಎಮೋಷನಲಿ ಅಟ್ಯಾಚ್ಡ್ ಆಗಿರ್ತೀವಿ, ಒಂದು ಕಮಿಟ್ಮೆಂಟಿಗೆ ಬದ್ಧರಾಗಿರ್ತೀವಿ. ಕಮಿಟ್ಮೆಂಟ್ ಡ್ರಾಪ್ ಆದಾಗ ಎಲ್ಲೋ ಒಂದು ಕಡೆ ಸ್ವಲ್ಪ ಸ್ಪಾರ್ಕ್ ಆಗುತ್ತೆ ಅಷ್ಟೇ. ಅದನ್ನ ಬಿಟ್ಟು ಯಾರನ್ನೂ ನಾವು ಹರ್ಟ್ ಮಾಡಬೇಕು ಅಥವಾ ಕೋಪ ಮಾಡ್ಕೊಂಡು, ಕೆಲವ್ರಿಗಂತೂ ಕೋಪ ಮಾಡ್ಕೊಳ್ಳೇಬೇಕಾಗತ್ತೆ. ಯಾಕಂದರೆ ಎಷ್ಟೇ ಹೇಳಿದ್ರು ಕೂಡ ಗ್ರಾಂಟೆಡ್ ಆಗಿ ತೊಗೊಂಡಾಗ ಏನೂ ಮಾಡೋಕ್ಕೆ ಬರಲ್ಲ. ಸೊ ಒಳ್ಳೆತನಕ್ಕೆ ಎಷ್ಟು ಬೆಲೆ ಇದೆ ಅಷ್ಟೇ ಕೊಡಬೇಕು. ಸೊ ಆ ಥರ.